ಇನ್ನು ಈ ಮೊನ್ನೆ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿಗೆ 3 ಜನ ಬಲಿಯಾದಂಥ ಪ್ರಕರಣ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ತಮಿಳುನಾಡಿನ ಮುಖ್ಯಮಂತ್ರಿ ಮಾತಾಡಿದ್ದು, ನೀವು ನಮ್ಮವ್ರನ್ನ ಕೊಂದಿದ್ದೀರಿ ಅಂತ ಆರೋಪ ಮಾಡಿದ್ದು. ಇಟ್ಟು ಸಾಲದು ಅಂತ ಈಗ ಒಬ್ಬ ಮಾಜಿ ಶಾಸಕರು ಭೇಟಿ ಕೊಟ್ಟಿದ್ದಾರೆ ಹನೂರಿಗೆ. ತೋಮಿಯಾರ್ ಪಾಳ್ಯಕ್ಕೆ ಬಂದಿದ್ದಾರೆ ಮಾಜಿ ಶಾಸಕರು. ಇನ್ನು ವಿಜಯ್ ಮಾಡಿದಂಥ ಟ್ವೀಟ್ ನಿಮಗೆ ಗೊತ್ತಿದೆ. ಬರಲಿ ಮಾಜಿ MLAಗಳು, ಹಾಲಿ MLAಗಳು, ಹಾಲಿ MP ಗಳು. ನನಗೆ ಬಹಳ ಆಶ್ಚರ್ಯ ಆಗ್ತಿರುವಂಥದ್ದು ಏನು ಅಂದರೆ, ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಸರಿಯಾಗಿ ಉತ್ತರ ಕೊಡ್ತಿಲ್ವಲ್ಲ. ಅದು ರಾಮಲಿಂಗಾರೆಡ್ಡಿ ಅವ್ರನ್ನೊಬ್ಬರನ್ನು ಹೊರತುಪಡಿಸಿ ಯಾರೂ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ. ವಿಪಕ್ಷದವ್ರಿಗೆ ಇದೊಂದು ಅಸ್ತ್ರ. ಅಧಿಕಾರಿಗಳ ಮೇಲೆ ಅವರು ಆರೋಪ ಮಾಡಬೇಕು, ಮಾಡ್ತಾ ಇದ್ದಾರೆ. ಆಗಲಿ, ತನಿಖೆ ಆಗಲಿ, ಬರಲಿ, ಏನು ಸತ್ಯ ಇದೆ ಅದು ಬರಲಿ. ನಿಜಕ್ಕೂ ಸಾವಿದೆಯಲ್ಲ, ಅದು ಖಂಡನಾರ್ಹ. ಯಾರೂ ಕೂಡ ಹಂಗೆ ಸಾಯಬಾರ್ದು. ಆದರೆ ನಿಜಕ್ಕೂ ಅವ್ರು ಯಾಕೆ ಹೋಗಿದ್ದರು ಕಾಡಿಗೆ, ಇದನ್ನು ಪ್ರಶ್ನೆ ಮಾಡುವಂಥವ್ರು ಯಾರು? ಪ್ರಶ್ನೆ ಮಾಡಿರುವಂಥವ್ರು ಏಕೈಕ ವ್ಯಕ್ತಿ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿಯವರು. ಅವ್ರು ಹೇಳ್ತಾರೆ, ಬೆಳಗ್ಗೆ 5 ಕಾಲಿಗೆ ಈ ಅಡುಗೆ ಸಾಮಾನು ಇಟ್ಕೊಂಡು ಯಾರಾದರೂ ಕಾಡಿಗೆ ಹೋಗ್ತಾರಾ? ನಿಮ್ಮ ಹೊಲದಲ್ಲಿ ನೀವು ಇದ್ದಿದ್ದರೆ ಇಂಥ ಸ್ಥಿತಿ ಯಾಕೆ ಬರ್ತಾಯಿತ್ತು? ಏನೇನು ಸಿಕ್ಕಿದೆ ನಾವು ತೋರಿಸ್ತಾ ಇದ್ದೀವಿ. ವಶಪಡಿಸ್ಕೊಂಡಿರುವಂಥ ವಸ್ತುಗಳು, ಮಾಂಸ ಸಿಕ್ಕಿದೆ, ಕೋವಿ ಸಿಕ್ಕಿದೆ, ಅಸ್ತ್ರಗಳು ಸಿಕ್ಕಿವೆ. ಈಗ ಏನು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡೋದೇನೇ ತಮಿಳ್ನಾಡಿನಿಂದ ಮಾಜಿ ಶಾಸಕರನ್ನ